ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ, ಏಪ್ರಿಲ್ ತಿಂಗಳಿನ ವಿಶೇಷವಾಗಿ ಧನುಸು ರಾಶಿಯವರ ಸಂಪೂರ್ಣವಾದಂಥ ಮಾಸ ಭವಿಷ್ಯ. ಈ ಧನುಸು ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಹೊಸ ದಾರಿ, ಯಾವ ಅವಕಾಶವನ್ನು ನಿಮ್ಮ ಮುಂದೆ ತರಲಿದೆ ಮತ್ತು ನೀವು ಮಾಡುತ್ತಿರುವಂಥ ಪ್ರಯತ್ನಗಳು ಮುಂದಿನ ನಿರ್ಧಾರಗಳನ್ನು ಮುಂದಿನ ದಿನಗಳಲ್ಲಿ ಯಾವ ಫಲಕ್ಕೆ ಕರೆದುಕೊಂಡು ಹೋಗುತ್ತದೆ. ಈ ತಿಂಗಳಿನಲ್ಲಿ ನೀವು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ ನಿಮ್ಮ ದಿಕ್ಕನ್ನು ಹೇಗೆ ಬದಲಾಯಿಸುತ್ತದೆ, ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಅಥವಾ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ತಕ್ಷಣವೇ ಬಂದು ತಲುಪುತ್ತದೆ. ಇನ್ನು ಇದೇ ರೀತಿ ಹೊಸ ಹೊಸ ಮಾಹಿತಿಗಳಿಗಾಗಿ, ಹೊಸ ವಿಷಯಗಳಿಗಾಗಿ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ವಿಶೇಷವಾದಂಥ ಮಾಹಿತಿಗಳನ್ನು ಅಲ್ಲೂ ಕೂಡ ತಿಳಿದುಕೊಳ್ಳಬಹುದು. ತಪ್ಪದೆ ಅಲ್ಲೂ ಕೂಡ ಫಾಲೋ ಮಾಡ್ತಾ ಬನ್ನಿ. ನೋಡಿ, ಧನುಸು ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಆಗಿರುವಂಥ ಗುರು 5ನೇ ಮನೆಯಲ್ಲಿರುವುದರಿಂದ ಜ್ಞಾನ ಮತ್ತು ಯೋಚನೆಗೆ ಉತ್ತಮವಾದಂಥ ಒಂದು ಅವಕಾಶ ಇದೆ. ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಧಾನವಾಗಿ ಸರಿಯಾದ ದಿಕ್ಕಿಗೆ ಸಾಗುತ್ತದೆ. ಮತ್ತು ಸೂರ್ಯ 5ನೇ ಮನೆಯಲ್ಲಿರುವುದರಿಂದ ಆತ್ಮವಿಶ್ವಾಸ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ. ನಂತರ 6ನೇ ಮನೆಗೆ ಸೂರ್ಯ ಬರುವುದರಿಂದ ಕೆಲಸದ ಒತ್ತಡಗಳು ಮತ್ತು ಸ್ಪರ್ಧೆಗಳು ಹೆಚ್ಚಾಗುತ್ತದೆ. ಇನ್ನು ಬುಧ 5ನೇ ಮನೆಯಲ್ಲಿರುವುದರಿಂದ ಯೋಚನೆ ಮತ್ತು ಒಂದಿಷ್ಟು ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತದೆ. ನಿಮ್ಮ ಮಾತುಗಳು ಬೇರೆಯವರ ಮೇಲೆ ಪ್ರಭಾವಗಳು ಉಂಟಾಗುತ್ತದೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಶುಕ್ರನು 6ನೇ ಮನೆಯಲ್ಲಿರುವುದರಿಂದ ಸಂಬಂಧಗಳಲ್ಲಿ ಸಣ್ಣ ಗೊಂದಲಗಳು ಉಂಟಾಗುತ್ತದೆ. ಸಹನೆ ಮತ್ತು ಸಮತೋಲನ ಈ ಒಂದು ತಿಂಗಳಿನಲ್ಲಿ ಮುಖ್ಯವಾಗಿರುತ್ತದೆ. ಶನಿ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಧೈರ್ಯ ಮತ್ತು ಪರಿಶ್ರಮ ಹೆಚ್ಚಾಗುತ್ತದೆ. ನೀವು ತೆಗೆದುಕೊಳ್ಳುವಂಥ ಕ್ರಮಗಳು ನಿಧಾನವಾಗಿ ಫಲ ಕೊಡುತ್ತದೆ. ಮತ್ತು ರಾಹು 4ನೇ ಮನೆಯಲ್ಲಿ ಇರುವುದರಿಂದ ಮನಸ್ಸಿನಲ್ಲಿ ಅಶಾಂತಿ ತರಬಹುದು. ನೀವು ಶಾಂತವಾಗಿ ಯೋಚಿಸುವಂಥದ್ದು ಒಳ್ಳೆಯದು. ಇನ್ನು ಕೇತು 10ನೇ ಮನೆಯಲ್ಲಿರುವುದರಿಂದ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಉಂಟಾಗುತ್ತದೆ. ನೀವು ಹೊಂದಿಕೊಳ್ಳುವಂಥ ಗುಣಗಳು ಈ ಒಂದು ತಿಂಗಳಿನಲ್ಲಿ ಒಂದಿಷ್ಟು ಬಳಸಿಕೊಳ್ಳಬೇಕಾಗುತ್ತೆ. ಇನ್ನು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಕಾಣಬಹುದು. ಮತ್ತು ನಿಮ್ಮ ಹೊಸದಾದಂಥ ನೀವು ಮಾಡುವಂಥ ಹೊಸ ದಾರಿಯನ್ನು ಆಯ್ಕೆ ಮಾಡುವಂಥ ಸಾಧ್ಯತೆಗಳು ಈ ತಿಂಗಳಿನಲ್ಲಿ ತುಂಬ ಇದೆ. ಆತುರ ಪಡದೆ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಒಳ್ಳೆಯದು. ಇನ್ನು ಹಣದ ವಿಷಯದಲ್ಲಿ ನಿಧಾನವಾದ ಒಂದಿಷ್ಟು ಸುಧಾರಣೆಗಳನ್ನು ಕಾಣಬಹುದು. ನೀವು ಖರ್ಚಿನ ಮೇಲೆ ನಿಯಂತ್ರಣ ಇಟ್ಟರೆ ಮಾತ್ರ ಒಂದಿಷ್ಟು ಸ್ಥಿರತೆ ಹೆಚ್ಚಾಗುತ್ತದೆ. ಮತ್ತು ವ್ಯಾಪಾರದಲ್ಲಿ ವಿಸ್ತರಣೆ ಯೋಚನೆ ಬರಬಹುದು. ಸ್ವಲ್ಪ ಅದರ ಕಡೆ ನೀವು ಸ್ವಲ್ಪ ಗಮನ ಕೊಡಿ. ಆದರೆ ಸರಿಯಾದ ಸಮಯವನ್ನು ಆಯ್ಕೆ ಮಾಡುವಂಥದ್ದು ಒಳ್ಳೆಯದು. ಇದು ಕುಟುಂಬದ ವಿಷಯದಲ್ಲಿ ಹೊಂದಾಣಿಕೆ ಮತ್ತು ಸಮತೋಲನ ಮುಖ್ಯವಾಗಿರುತ್ತೆ. ಯಾವುದೇ ಸಮಸ್ಯೆ ಬಂದರೂ, ಎಷ್ಟೇ ತೊಂದರೆ ಆದರೂ ಕೂಡ ಹೊಂದಾಣಿಕೆಯಿಂದ ಹೋಗುವಂಥದ್ದು ಒಳ್ಳೆಯದು. ಮತ್ತು ನಿಮ್ಮ ಮಾತುಗಳಿಗೆ ಗಮನ ಕೊಟ್ಟರೆ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಜೀರ್ಣಕ್ರಿಯೆ ಸಮಸ್ಯೆ, ದೇಹದ ಸೊರಗು ಅಥವಾ ಮಾನಸಿಕ ಒತ್ತಡ ಕಾಣಬಹುದು. ಸರಿಯಾದ ಸಮಯದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ಇನ್ನು ಈ ತಿಂಗಳಿನಲ್ಲಿ ಧನುಸು ರಾಶಿಯವರು ಮಾಡಲೇಬೇಕಾದಂಥ ಮುಖ್ಯವಾದಂಥ ಪರಿಹಾರಗಳು ಏನೆಂದರೆ, ಗುರುವಿನ ಅನುಗ್ರಹಕ್ಕಾಗಿ ಗುರುವಾರದ ದಿನ ವಿಷ್ಣು ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಹೂವಿನಿಂದ ಪೂಜೆ ಮಾಡಿ. ಇನ್ನು ಭಾಗ್ಯಾಭಿವೃದ್ಧಿಗಾಗಿ ಮನೆಯಲ್ಲೇ ನೀವು ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮಗೆ ಉತ್ತಮವಾದಂಥ ಒಂದು ಅಭಿವೃದ್ಧಿ, ಹಣದ ವಿಚಾರದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಕಾಣುವುದಕ್ಕೆ ಅನುಕೂಲಗಳು ಉಂಟಾಗುತ್ತದೆ. ಇನ್ನು ಧನುಸು ರಾಶಿಯವರಿಗೆ ಈ ತಿಂಗಳು ಹೊಸ ಅವಕಾಶಗಳನ್ನು ಗುರುತಿಸಿ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾದಂಥ ಸಮಯವಾಗಿದೆ. ನೀವು ಧೈರ್ಯ ಮತ್ತು ಜಾಗ್ರತೆ ಜೊತೆಗೆ ನಡೆದುಕೊಂಡರೆ ಉತ್ತಮ ಫಲಗಳನ್ನು ಅನುಭವಿಸಬಹುದು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ವೀಕ್ಷಕರೇ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಷಯವನ್ನು ಹಂಚಿಕೊಳ್ಳಿ. ಇನ್ನು ನಿಮ್ಮ ರಾಶಿಯ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ಹೊಸದಾದ ವಿಡಿಯೋದಲ್ಲಿ ಭೇಟಿ ಮಾಡೋಣ ವೀಕ್ಷಕರೇ. ನಮಸ್ಕಾರ.